ಮರುಮತ ಎಣಿಕೆ ಏನು ನಡೀತು ಶೃಂಗೇರಿಯಲ್ಲಿ, ಅದರ ಗೊಂದಲ ಈಗಲೂ ಕೂಡ ಮುಗಿತಾ ಇಲ್ಲ. ಈಗಾಗಲೇ ಮರುಮತ ಎಣಿಕೆ ನಡೆದು ರಿಸಲ್ಟ್ ಕೂಡ ಬಂದಾಗಿದೆ. ರಿಸಲ್ಟ್ನಲ್ಲಿ ಮತ್ತೆ 203 ಮತಗಳನ್ನು ಪಡೆದು ಈ ಬಾರಿ ರಾಜೇಗೌಡರು ಗೆದ್ದಿದ್ದಾರೆ. ಆದರೂ ಕೂಡ ಮತ್ತೆ ಗೊಂದಲ ಮುಂದುವರೆದಿರುವಂಥದ್ದು. ಮತ ಎಣಿಕೆ ಕೇಂದ್ರದ ಬಳಿ ಬಿಜೆಪಿ ಕಾರ್ಯಕರ್ತರು ಮತ್ತೊಮ್ಮೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇದೆ ಅನ್ನೋದು ಬಿಜೆಪಿ ಆರೋಪ ಮತ್ತು ಆಕ್ರೋಶ. ಈಗೇನು ರಿಸಲ್ಟ್ ಬಂದಿದೆ, ಇದರಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದೆ ಅಂಥೇಳಿ ಗದ್ದಲವನ್ನ ಮಾಡ್ತಾ ಇರುವಂಥದ್ದು, ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು ಬಿಜೆಪಿ ಕಾರ್ಯಕರ್ತರು. ಮತ ಎಣಿಕೆ ಕೇಂದ್ರದ ಬಳಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರ ದುರುಪಯೋಗವನ್ನ ಮಾಡ್ತಾ ಇದೆ ಅಂತೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಪ್ರತಿಭಟನಾ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನೋಡಿ, ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಪೋಸ್ಟಲ್ ವೋಟ್ಸ್ ಏನಿದೆ, ಇನ್ಕ್ಲೂಡಿಂಗ್ ಆಲ್, ಅದರಲ್ಲಿ ಎಲ್ಲ ಪೋಸ್ಟಲ್ ವೋಟ್ಸ್, ಅದರ ಮರು ಎಣಿಕೆ ಆಗಬೇಕು ಅಂತೇಳಿ ಕೋರ್ಟ್ ಆದೇಶದ ಮೇರೆಗೆ ಇವತ್ತು ಮರು ಎಣಿಕೆ ಪ್ರಾರಂಭ ಆಗಿದೆ. ಬೆಳಗ್ಗೆ 7 ಗಂಟೆಗೆ ಸ್ಟ್ರಾಂಗ್ ರೂಮಿಂದ ಮತಪತ್ರಗಳನ್ನು ಇಲ್ಲಿಗೆ ತಗೊಬಂದಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಲೀಡರ್ಗಳು, ನಾವು ಯಾವುದೇ ಒಂದು ಸಣ್ಣ ಗೊಂದಲವೂ ಇಲ್ದಲ್ಲೇ ಸುಮಾರು 1700 ಚಿಲ್ಲರೆ ಮತಗಳನ್ನು ಒಂದು ಮಧ್ಯಾಹ್ನ ತನಕ ಮುಗಿಸ್ಬೋದು ಇವರು, ಅಥವಾ ಒಂದು ಮಧ್ಯಾಹ್ನ 4 ಗಂಟೆಗೆ ಮುಗಿಸ್ಬೋದು ಅಂತೇಳಿ ನಾವು ಕಾಯ್ತಾನೆ ಇದ್ದೀವಿ. ಈಗ ಬೆಳಗ್ಗೆ 7 ಗಂಟೆಗೆ ತಂದಿರೋದು, ಈಗ 7 ಗಂಟೆ ಆಗೋಯ್ತು, ರಾತ್ರಿ 7 ಗಂಟೆ ಕಳೀತೀಗ, 7:15 ಆಯಿತು. ನಮಗೀಗ ಅನುಮಾನ ಇದೆ, ಸೋಲಿನ ಭಯದಲ್ಲಿ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಮತ ಎಣಿಕೆಯ ಕಾರ್ಯವನ್ನು ಒಳಗಡೆ ನಿಲ್ಲಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದಾರೆ? ಏನು ಮಾಡಬೇಕು ಅಂತಿದ್ದಾರೆ ಇವರು ಮಧ್ಯರಾತ್ರಿ ತಗೊಂಡೋಗಿ ಅಥವಾ ರಾತ್ರಿ ಪೂರ್ತಿ ಮತ ಎಣಿಕೆ ಮಾಡಬೇಕಾ? ಈ ದೇಶದ ಇತಿಹಾಸದಲ್ಲಿ ಈ ಥರ ಏನಾದರೆ ಒಂದು 1700 1800 ಓಟನ್ನು ಲೆಕ್ಕ ಮಾಡಲಿಕ್ಕೆ ಏನು ಬೇಕು ಇನ್ನು? ಹಂಗಾದ್ರೆ ಇವರಿಗೆ ಕಳೆದ 1 ವರ್ಷದ ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ MK ಪ್ರಾಣೇಶ್ರವರ ಮರು ಮತ ಎಣಿಕೆ ಇದೇ ಕೇಂದ್ರದಲ್ಲಿ ಆಯಿತು. ನಾನೇ ಏಜೆಂಟ್ ಆಗಿ ಇಲ್ಲಿ ಕೂತಿದ್ದೆ. ಸುಮಾರು 3000 ಮತಪತ್ರಗಳಿರ್ತಕ್ಕಂಥ ಅವತ್ತು ಸಂಜೆ 5 ಗಂಟೆ ಮುಗಿಸಿದ್ದಾರೆ. ಇವತ್ತು 1700 ಚಿಲ್ಲರೆ ಓಟ್ಗಳನ್ನ ಲೆಕ್ಕ ಮಾಡಲಿಕ್ಕೆ ಇವರಿಗೆ 12 ಗಂಟೆ ಅವಧಿ ಆದರೂ ಸಾಕಾಗಲ್ವಾ? ಇವರಿಗೆ ಏನು ಮಾಡಬೇಕು ಅಂತಿದ್ದಾರೆ? ನಮಗೆ ಅನುಮಾನ ಇದೆ, ಯಾವುದೋ ಒತ್ತಡಕ್ಕೆ ಇಲ್ಲಿ ಈಗ ಅಧಿಕಾರಿಗಳು ಮಣಿತಾ ಇದ್ದಾರೆ ಅಂತೇಳಿ. ಯಾವುದೋ ಒತ್ತಡಕ್ಕೆ ನಮ್ಮ ಒತ್ತಾಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.